ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಬಾಲ್ಯದಲ್ಲಿ ಹುಟ್ಟಿ ಬೆಳೆದಂಥ ಊರು. ಸೊ ಆ ಟೈಮಲ್ಲಿ ನೀವು ಇಲ್ಲೇ ಈಜಾಡಕ್ಕೆ ಬರ್ತಾ ಇದ್ರಂತೆ. ಏನು ಇಲ್ಲಿ ಆ ದಿನಗಳ ನೆನಪುಗಳನ್ನ ಮೆಲ್ಕಾದಾದರೆ ಯಾವುದು ತುಂಬ ಮೆಮೊರಿಯಬಲ್? ಇದು ಒನ್ ಆಫ್ ದ ಫರ್ಗೆಟಬಲ್ ಪ್ಲೇಸ್ ಅಂತ ನಾನು ಫೀಲ್ ಮಾಡ್ತೀನಿ ಈ ಜಾಗನ. ರೀಸನ್ ಏನಂದರೆ, ನಾನು ತುಂಬ ಸಣ್ಣವನು, ಅಂದರೆ ನನಗೆ ಬುದ್ಧಿ ಬಂದಾಗಿಂದ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮಂದಿರು ಎಲ್ಲ ಬಂದು ಬಟ್ಟೆ ಒಗಿತಾ ಇದ್ದ ಜಾಗ ಇದು. ಇಲ್ಲಿ ಅವ್ರು ಬಟ್ಟೆ ಒಗಿತಾರೆ, ನನ್ನ ಕಸಿನ್ಸು, ನಾವೆಲ್ಲ ಇಲ್ಲಿ ಈಜು ಹೊಡಿತಾ ಇದೀವಿ. ನನ್ನ ಕೆರಿಯರಲ್ಲಿ ಫಸ್ಟು ನಾನು ಈಜು ಹೊಡೆಯೋದು ಕಲ್ತಿದ್ದ ಕೆರೆ ಇದು. ನಾನು ಎಕ್ಸಸೈಸ್ ಮಾಡ್ತಾ ಇದ್ದಂಥದ್ದು ಇದೇ ಜಾಗ. ಅವಾಗ ನಗೋರು, ಗೌಡ್ರ ಮಗನ ಹುಚ್ಚಿಡ್ದ್ಬಿಟ್ಟೈತೆ, ಅದು ಹೆಂಗೆ ಆಡುತ್ತೆ ಆ ಹುಡುಗ ಅಲ್ಲಿ ಅಂತ ಅನ್ನೋರು. ಅಂದರೆ ಅವರು ಡಿಪ್ಸ್ ಮಾಡೋದೆಲ್ಲ ಅವ್ರಿಗೆ ಗೊತ್ತಿಲ್ಲಲ್ಲ, ಡಿಪ್ಸ್ ಮಾಡೋದು ಅಥವಾ ಡಂಬಲ್ಸ್ ಮಾಡೋದು ಏನು ಗೊತ್ತಿರೋಲ್ಲ, ನಗಾಡೋರು ಅವಾಗ. ಅದೇನೋ ಆ ಹುಡುಗನಿಗೇನೋ ಆಗೋಗ್ಬಿಟ್ಟೈತೆ, ಅದೇನೋ ಒಂಥರ ಹಂಗೆ ಆಡುತ್ತೆ, ಅದು ಯಾಕೋ ಗೊತ್ತಿಲ್ಲ ಪಾಪ, ಏನೋ ತಲೆಗೆ ಎಟ್ಟು ಬಿದ್ದುಬಿಟ್ಟಿರ್ಬೇಕು ಅನ್ನೋ ಎಲ್ಲ ಮಾತಾಡೋರು ಅವಾಗ. ಆ ಥರ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದಂಥ ಜಾಗ. ಇಲ್ಲಿ ಬಂದು ನೋಡಿದೆ ನಾನು, ಎಷ್ಟೇ ಮುದುಕ ಆದರೂ ನನ್ನ ಬಾಲ್ಯದ ದಿನಗಳ ನೆನಪು ಆಗುತ್ತೆ. ಮತ್ತು ಪರಿಮಳ ನಮ್ಮ ಮನೆ ಸೊಸೆಯಾಗಿ ಬಂದಾಗ ಅವಳಿಗೆ ತುಂಬ ಇಂಟ್ರೆಸ್ಟು ಇಲ್ಲೆಲ್ಲ ಬಂದು ಬಟ್ಟೆ ಒಗಿಬೇಕು ಅಂತ. ಅವಳು ನೋಡಿರಲ್ಲ, ಹಂಗಾಗಿ ಇಲ್ಲೆಲ್ಲ ಬಂದು ಬಟ್ಟೆ ಒಗಿಯೋಳು. ಅವಳು ತುಂಬ ಥ್ರಿಲ್ಲು ಅವಳಿಗೆ. Simply matter sometimes back I cracked a single meaning joke. Oh my God, what a beautiful mandahasa. Oh my Lord, kotteni bogse full godi paisa. She was like a sakre pongal, I was also bakra single. Simply matter sometimes back I cracked a single meaning joke. Simply matter sometimes back I cracked a single meaning joke. ಜಗ್ಗೇಶ್ ಸಾರು ಇವತ್ತೇನು ಕನ್ನಡ ಇಂಡಸ್ಟ್ರಿಯಲ್ಲಿ ಬಹು ಬೇಡಿಕೆಯ ನಟನಾಗಿ ಏನು ಗುರುತಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಈ ಥಿಯೇಟ್ರ್ ಬಗ್ಗೆ ಮಾತಾಡ್ಸೋಣ ಸರ್. ಈ ಥಿಯೇಟ್ರ್ ಹಿನ್ನೆಲೆ ಅಂತ ಹೇಳಿದಾಗ ಏನು ವಿಶೇಷ? ಇದು ತುಂಬ ಭಾವನಾತ್ಮಕವಾಗಿ ಇರುವಂಥ ಜಾಗ ನನಗೆ. ಇವತ್ತು ನಾನು ಕನ್ನಡ ಚಲನಚಿತ್ರರಂಗದಲ್ಲಿ ಒಬ್ಬ ನಟ ಇತ್ಯಾದಿ ವಗೇರ ನೀವೇನೇನು ಪ್ರೀತಿಯಿಂದ ಕರಿತೀರ ಅದೆಲ್ಲವೂ ಸೃಷ್ಟಿ ಮಾಡಿದ ಜಾಗ ಇದು. ಸೊ ಇಲ್ಲಿ ಟಿಕೆಟ್ ಕೌಂಟ್ರ್ ಇದು. ಅವಾಗ ಈ ಟಿಕೆಟ್ ಕೌಂಟ್ರಲ್ಲಿ ತುಂಬಾ ಅದ್ಭುತವಾಗಿತ್ತು. ಇಲ್ಲಿ ಏನು ಜನಸಾಗರ, ನೀವು ಎಲ್ಲ ನೋಡಿದ್ರು ಜನ 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 ಪ್ರಾಣ ಹೊರಟೋಗೋದು ಟಿಕೆಟ್ ಕೊಡೋ ಅಷ್ಟೊತ್ತಿಗೆ. ಅಷ್ಟು ಅದ್ಭುತವಾದಂಥ ಜಾಗ ಇದು. ಇಲ್ಲೇ ನಾನು ಟಿಕೆಟ್ ಕೊಡ್ತಾ ಇದ್ದಿದ್ದು ಒಳಗಡೆ. ಡಗ 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 ಟಿಕೆಟ್ ದರ್ ಚೇಂಜ್ ಇಟ್ಕೊಂಡು ಕೊಟ್ಟು ಬಿಸಾಕೋದು. ಇಲ್ಲಾದ್ಮೇಲೆ ಇಲ್ಲೆಲ್ಲ ಬೆಲ್ ಹೊಡಿಯೋದು, ಪಿಕ್ಚರ್ ಸ್ಟಾರ್ಟ್ ಆಗೋದು. ಅವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ನಮೋ ವೆಂಕಟೇಶ ನಮೋ ತಿರುಮಲೇಶ ಅಂತ ಹಾಡು ಹಾಕಿದ್ರೆ ಪಿಕ್ಚರ್ ಸ್ಟಾರ್ಟ್ ಆಯಿತು ಅಂತೆಲ್ಲ ಫುಲ್ಲು ರನ್ನಿಂಗಲ್ಲಿ ಓಡಿ ಬರೋಂಥವ್ರು. ನಾವು ಅಲ್ಲಿಂದ ಸಿಗ್ನಲ್ ಕೊಡ್ತಾಯಿದ್ವಿ, ಹಾಡು ಹಾಕ್ಬೋದಾ ಅಂತ ಕೇಳ್ತಾ ಇರೋರು. ಹಾಕೋ ಅಂತ ಅಂದಿದ್ದ ತಕ್ಷಣ ಸ್ವಿಂಕ್ ಅಂತ ಹಾಡು ಹಾಕ್ಬಿಡೋನು. ಹಾಡು ಹಾಕೋದು ಪಿಕ್ಚರ್ ಸ್ಟಾರ್ಟ್. ಜಗ್ಗೇಶ್ ಸಾರು ಅವತ್ತಿನ ದಿನಗಳಲ್ಲಿ ಟಿಕೆಟ್ ಕೊಡ್ತಂಥ ಜಾಗ ನೋಡಿದ್ವಿ. ಈಗ ಅವರ ಆಫೀಸಲ್ಲಿ ಯಾವ ರೀತಿ ಇತ್ತು, ಅವ್ರ ಆಫೀಸಲ್ಲಿ ಅವ್ರ ಅಪ್ಪಂಗೆ ಗೊತ್ತಿಲ್ಲದೆ ದುಡ್ಡು ಕದೀತಿದ್ರಂತೆ. ಅದು ಹೇಗೆ ಅನ್ನೋದು ಅವ್ರ ಮಾತಲ್ಲೇ ಕೇಳೋಣ ಸರ್. ಇದು ನಿಮ್ಮ ಆಫೀಸ್? ಇದು ಈಗ ಎಲ್ಲ ಪಾಪ ಇಲ್ಲಿ ಯಾರೂ ಯೂಸ್ ಮಾಡಲ್ಲ. ಇದು ಆಲ್ಮೋಸ್ಟು ಒಂಥರ ಡೆಡ್ ಸ್ಟೋರೇಜ್ ಥರ ಇದೆ ಈ ಜಾಗ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ನೋಡಿ ಅವರಿದ್ದಾಗ ನಾವಿದ್ದಾಗ ಇದ್ದಂಥ ಇದೆಲ್ಲ ಸೋಫಾ ಸೆಟ್ಟು, ಮತ್ತು ಅವ್ರು ಕೂತ್ಕೋತಾ ಇದ್ದು ಚೇರು, ಮತ್ತು ಅವ್ರದ್ದು ಇದು ಗಾಡ್ರೇಜ್, ಇದು ಇಲ್ಲಿ ಕೂತ್ಕೊಳ್ಳೋ ಅಂಥದ್ದು ನಮ್ಮ ತಂದೆ. ಪಾಪ ಟಿಕೆಟನ್ನು ಎಲ್ಲ ಕೊಟ್ಟು ಕಲೆಕ್ಷನ್ಸ್ ದುಡ್ಡೆಲ್ಲ ಕೊಟ್ಟಾಗ ಪಾಪ ಈ ಡ್ರಾಯರಲ್ಲಿ ಇಡೋರು. ಈ ಡ್ರಾಯರಲ್ಲಿ ಇಟ್ಬಿಟ್ಟು ಬೀಗ ಹಾಕ್ಬಿಡೋರು. ನಮ್ಮ ತಂದೆ ಇಲ್ಲಿ ಇಟ್ಬಿಟ್ಟು ಬೀಗ ಹಾಕ್ಬಿಡೋರು. ಅವ್ರ ಪ್ರಕಾರ ಏನು, ಈ ಬೀಗ ಹಾಕ್ಬಿಟ್ಟಿದ್ದೀನಿ ಯಾರೂ ತೆಗಿಯೋಕ್ಕಾಗಲ್ಲ ಅಂತ. ನಾನೇನು ಮಾಡ್ತಿದ್ದೆ, ಕ್ಲೀನಾಗಿ ಕಂಡು ಹಿಡ್ಕೊಂಡು ಈ ಬೀಗನ ತೆಗೆದುಬಿಟ್ಟು ಕ್ಲೀನಾಗಿ ಹೆಂಗೆ ತೆಗೆದುಬಿಡ್ತಾ ಇದ್ದೆ. ಹಿಂಗೆ ತೆಗೆದುಬಿಟ್ಟು ನೋಡಿ ಇಲ್ಲಿಂದ ಕೈ ಹಾಕ್ಬಿಟ್ಟು ಕ್ಲೀನಾಗಿ ಹಿಂಗೆ ದುಡ್ಡು ಎತ್ಕೊಬಿಡ್ತಾ ಇದೆ. ಎಷ್ಟು ಅವತ್ತಿನ ದಿನಗಳಲ್ಲಿ? ಅವತ್ತಿನ ದಿನದಲ್ಲಿ ಆಲ್ಮೋಸ್ಟ್ 2,000 5,000 ಹಂಗೆ ಎತ್ಕೊಂಡ್ಬಿಡ್ತಾ ಇದ್ದೆ. ಅವಾಗ ನಮ್ಮ ಅಪ್ಪಂಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆಮೇಲೆ ಪಾಪ ಇಲ್ಲಿ ಕುತ್ಕೊಂಡು ನಮ್ಮಪ್ಪ ಒಬ್ಬರೇ ಗದ್ದದ ಮೇಲೆ ಕೈಕೊಂಡು ಯೋಚನೆ ಮಾಡ್ತಾ ಇರೋರು.
ನಾನು ಏನೋ ಕಾಣ್ದಂಗೆ ಹಿಂಗೆ ಬಂದರೆ ನಾನು ಯಾರಿಗಾರು ದುಡ್ಡು ಕೊಟ್ಟನಾ ಅಂತ ಕೇಳೋರು ನನಗೆ. ಓಕೆ. ಗೊತ್ತಿಲ್ಲ ಅಂತ ಡೋ ಮಾಡೋದು ನಾವು. ಇದು ದುಡ್ಡು ಕಮ್ಮಿ ಆಗೋಯ್ತೆ ಅಂತ. ಸದ್ಯ ನಾವು ಸಿಗಾಕೊಂಡಿಲ್ಲ ಅಂತೇಳಿ ನಾವು ಅಂಥ ಒಂದು ಭಾವನಾತ್ಮಕ ಫೀಲ್ ಜಾಗ ಇದು ನನಗೆ. ನಮ್ಮ ತಂದೆ ಕೂತ್ಕೋತಾ ಇದ್ದಿದ್ದು. ಓಕೆ ಸರ್, ಇನ್ನು ನೀವು ಥಿಯೇಟ್ರಲ್ಲಿ ಸ್ಕ್ರೀನ್ ರೀಲ್ ಬಿಡ್ತಂಥ ಜಾಗ ನೋಡೋಣ. ಅಂದ್ಬಿಟ್ಟ ನೋಡೋಣ ಬನ್ನಿ. ಇದು ಬಾಲ್ಕನಿ ಆಗಿತ್ತು, ಇಲ್ಲೊಂದು 30 ಚೇರ್ ಇತ್ತು. ಓಕೆ. ಆಮೇಲೆ ಇದು ನನ್ನ ಫೇವ್ರೆಟ್ ಜಾಗನೂ ಕೂಡ. ಹೌದು. ಓಕೆ. ನಾನು ನಿಮ್ಗೆ ಹೇಳಿದ್ದಲ್ಲ, ರಾಜಣ್ಣ ಅವ್ರ ಡೈಲಾಗು ನಾನು ಕೇಳ್ತಾ ಇದ್ದ ಜಾಗ ಅಂದರೆ ಇದೇ ಮಾನಿಟ್ರು. ಓಕೆ. ಇಲ್ಲಿ ವಾಲ್ಯೂಮ್ ಫುಲ್ಲು ಕೊಟ್ಬಿಡ್ತಾ ಇದ್ದೆ. ನಾನೇ ಆಪ್ರೇಟ್ ಮಾಡ್ತಾ ಇದ್ದಿದ್ದೀನ. ಇದೆಲ್ಲ ನೀವು ಮಾಡ್ತಾಯಿದ್ರು? ಹೌದು, ನಾನು ಆಪ್ರೇಟ್ರ್. ಇಲ್ಲಿ ರೀಲ್ ಎಲ್ಲ ಲೋಡ್ ಮಾಡಿ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಅದು ಸ್ಟಾರ್ಟ್ ಆದರೆ ಬಂದು ಇಲ್ಲಿ ನಿಂತ್ಕೊಬಿಡೋದು. ನಾನು ಕಾರ್ಬನ್ ಮಾತ್ರ ಅವ್ನು ಪುಷ್ ಮಾಡ್ತಾ ಇರೋನು. ನಾನು ಇಲ್ಲಿ ಕೂತ್ಕೊಂಡು ಇಲ್ಲಿ ಡೈಲಾಗ್ ಕೇಳಿದ್ದೀನಿ. ಇಲ್ಲಿ ರಾಜ್ಕುಮಾರ್ ಡೈಲಾಗ್. ನಾನು ಯಾರು? ಚತುರ್ಮುಖ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ವಿಧಾತನಿಂದ ವಿಧಿವರವನ್ನು ಬದಲಾಯಿಸಿ ಅದಕ್ಕೆ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಅದರುವುದು ಬಾನು. ಇಲ್ಲೇ ಕೇಳ್ತಾ ಇದ್ದೆ ಡೈಲಾಗ್. ಪ್ರಹ್ಲಾದ ಇವೆಲ್ಲ ಕೇಳ್ತಾ ಇದೆ. ಅಂಥ ಬ್ಯೂಟಿಫುಲ್ ಜಾಗ. ಈಗ ಈ ಸಿಸ್ಟಮ್ ಈಗ ಎಲ್ಲೂ ಇಲ್ಲಲ್ಲ. ಎಲ್ಲ ನಾನು ನಿಮ್ಗೆ ಹೇಳಲ್ಲ, ಎಲ್ಲಿವರೆಗೂ ಈ ಸಿಸ್ಟಮ್ ಇತ್ತು ಅಲ್ಲಿವರೆಗೂ ಸಿನಿಮಾ ತನ್ನದೇ ಆದಂಥ ಘನತೆಯನ್ನು ಉಳಿಸ್ಕೊಂಡು ಅವ್ರ ರೀಲ್ ಫಾರ್ಮೆಟಲ್ಲಿ ತುಂಬ ಚೆನ್ನಾಗಿತ್ತು. ಓಕೆ. ನಿಮಗೆ ಹೀರೋ ಆಗಬೇಕು ಅಂತ ತುಂಬ ಆಸೆ ಇದ್ದಿದ್ದು ಇಲ್ಲಿಂದ ಒಂದು ದೊಡ್ಡ ಮೇನ್ ಇನ್ಸ್ಪಿರೇಷನ್. ಇಲ್ಲಿ ನಿಂತ್ಕೊಂಡು ಎಷ್ಟೆಷ್ಟು ಪಿಕ್ಚರ್ ನೋಡ್ತಾ ಇರ್ಬೇಕಾದ್ರೆ ಯಾವ್ಯಾವ ಕಲಾವಿದ ಯಾವ್ಯಾವ ರೀತಿ ಅವನ ಬಾಡಿ ಲ್ಯಾಂಗ್ವೇಜ್ ಇತ್ತು, ವಾಯ್ಸ್ ಇತ್ತು, ಮಾಡ್ಯುಲೇಷನ್ ಇತ್ತು, ಪ್ರತಿಯೊಂದನ್ನ ಇಲ್ಲೇ ಕಲಿತಾ ಇದ್ದೆ ನಾನು ಮಿಮಿಕ್ರಿ ಪ್ರಾಕ್ಟೀಸ್ ಮಾಡೋದಕ್ಕೂ ಇದೊಂದು ವೇದಿಕೆ ಆಯಿತು ಈ ಜಾಗದಲ್ಲಿ. ಹೆಂಗೆ ಮಾಡ್ತಾನೆ ಇವಾಗ ಪ್ರಭಾಕರು, ರಾಜಣ್ಣ ನಾನು ನೋಡ್ದಂಗೆ ಮೊನ್ನೆ ದಿನ ಇವ್ನು ಸಿಕ್ಕಿದ್ದ, ನಾನು ಏನು ಮಾಡಿದೆ ಇದೆಲ್ಲ ಹೌದು. ಓಕೆ. ಧೀರೇಂದ್ರ ಗೋಪಾಲ್ ಬಂದ್ಬಿಡೋರು. ಆಗ ಚಿತ್ರಮಂದಿರದಲ್ಲಿ ನಾವು ಬಂದಿದ್ದು ನೋಡ್ಬಿಟ್ಟು ಅದು ಹೆಂಗಿತ್ಲ ಮಗ ತಂದ್ಬಿಟ್ಟು ಮಾತಾಡೋ, ಹೌದಾ ಅನ್ನೋರು ಮುಸ್ರಿ ಅವರು. ಎಲ್ಲ ವಾಯ್ಸ್ ಮಿಮಿಕ್ರಿ ಇಲ್ಲೇ, ಎಲ್ಲ ಇಲ್ಲೇ ಕಲಿಯೋದಕ್ಕೆ ನನಗೆ ಯೂನಿವರ್ಸಿಟಿ ಎಕ್ಸ್ಪ್ರೆಷನ್ಸು ಎಲ್ಲ ಕಲ್ತಿದ್ದಿಲ್ಲೇ ನಾನು. ಸರ್, ಜೊತೆಗೆ ಸಾಕಷ್ಟು ನಟರನ್ನ ನೀವು ಇಮಿಟೇಷನ್ ಮಾಡಿದ್ರು ಕೂಡ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಇದೆ ಸರ್. ಆ ಬ್ರ್ಯಾಂಡ್ ಮಾತ್ರ ಇಲ್ಲಿವರೆಗೂ ಯಾರು ಮಾಡೋಕ್ಕಾಗ್ತಾ ಇಲ್ಲ. ಅದು ಯಾತಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಅದು ಫುಟ್ಪಾತ್ ಬ್ರ್ಯಾಂಡ್. ಅದೆಲ್ಲ ಫುಟ್ಪಾತಲ್ಲಿ ಕಲ್ತಿರೋಂಥ, ಫುಟ್ಪಾತ್ ಯೂನಿವರ್ಸಿಟಿಯಲ್ಲಿ ಕಲ್ತಿರೋದಲ್ವಾ, ತುಂಬ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ ಅದು. ಹಾಗಾಗಿ ಅದನ್ನು ಮಾಡ್ಕೊಂಬಂದೆ. ಐ ಆಮ್ ವೆರಿ ಹ್ಯಾಪಿ. ಕಾಮಿಡಿ ಅಂದರೆ ಹಿಂಗೇ ಇರಬೇಕು ಅಂತ ಇತ್ತು, ಇಲ್ಲ ಹಿಂಗೂ ಇರ್ಬೋದು ಅಂತ ನಾನು ಟ್ರೈ ಮಾಡಿದೆ ಅದನ್ನು. ಓಕೆ. ಥಿಯೇಟ್ರಲ್ಲಿ ನೀವು ಪರಿಮಳ ಮೇಡಮ್ಮು ಸಿನಿಮಾ ನೋಡಿದ್ದು ಆ ಥರ ಯಾವುದನ್ನು ಮರೆಯಲಿಕ್ಕಾಗದಿದ್ದ ಯಾವುದನ್ನ ಅನುಭವ ಇದೆಯಾ? ಅದ್ಭುತ ಅನುಭವ ಈ ಸೀಟ್ಗಳು ಕೊಡುತ್ತೆ ನನಗೆ. ಈ ಜಾಗದಲ್ಲಿ ಪರಿಮಳ ಕೂತಿರ್ತಾ ಇದ್ದು, ನಾನು ಇಲ್ಲಿ ಕೂತ್ಕೋತಾ ಇದ್ದೆ. ನಮ್ಮ ಆಚೆ ಬಂದು ಒಂದು ಕಡಲೆಪುರಿ ಶಾಪ್ ಇತ್ತು. ಅದರಲ್ಲಿ ಕಡಲೆಪುರಿ ಮತ್ತು ಚೋಚೋ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಹುಡುಗರು ಏನೋ ಯಜಮಾನ್ರ ಮಗ ಕೂತವನೆ ಅಂತೇಳಿ ಇಲ್ಲೆಲ್ಲ ಕೊಡೋರು ಮತ್ತು ಟೀ ಎಲ್ಲ ತಂದು ಕೊಡೋರು. ಇಲ್ಲಿ ಕೂತ್ಕೊಂಡು ಸಿನಿಮಾ ನೋಡುವಂಥ ಅಭ್ಯಾಸ ಆಗಿತ್ತು. ಅದರಲ್ಲಿ ಅವಳಿಗೆ ನಾನಿನ್ನ ಮರೆಯಲಾರೆ ತುಂಬ ಇಷ್ಟವಾದ ಚಿತ್ರ. ಆಮೇಲೆ ಅದಾದಮೇಲೆ ನೀ ಬರದ ಕಾದಂಬರಿ ಅವಳ ಫೇವ್ರೇಟ್ ಪಿಕ್ಚರು. ಎರಡನೇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಆ ಟೈಮಲ್ಲಿ ಸುಪ್ರೀಂ ಅಲ್ಲ, ಇದು ಮುಗಿದ ಮೇಲೆ ಈ ಎಪಿಸೋಡು. ಅದಕ್ಕೆ ಮುಂಚೆ ಇದೇ ಜಾಗದಲ್ಲಿ ಪಿಕ್ಚರ್ ನೋಡಿದ್ವಿ ನಾವು. ಕೂತ್ಕೊಂಡು ಹಿಂಗೆ ಆರಾಮಾಗಿ ನಳದಮ ಇಂತೆ ಫಿಲಮ್ನ ನೋಡ್ತಾ ಕೂತಿದ್ವಿ. ನಾನು ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಶನಿ ಮಹಾರಾಜ ಯಾರನ್ನಾದರೂ ಪರೀಕ್ಷೆ ಮಾಡಿದ್ರೆ ಏನೇನೆಲ್ಲ ಕಷ್ಟ ಕೊಡ್ತಾನೆ ಅಂತ. ಯಾಕಂದ್ರೆ ಅದಕ್ಕೇನು ಬರೋಲ್ಲ, ಹಂಗೆ ಸಾಕಿರಲಿಲ್ಲ ಅವ್ರಿಗೆ. ನಾನು ಸ್ಟೋರಿ ಹೇಳ್ತಿದ್ದೆ. ಇದಕ್ಕಿದ್ದಂಗೆ ನಮ್ಮೊಂದು ಸುಬ್ಬಣ್ಣ ಅಂತ ಒಬ್ಬ ಇದ್ದ, ಪೂಜಾರವನು, ಇಲ್ಲಿ ಮೈಸಂದ್ರದಲ್ಲಿ ಸುಬ್ಬಣ್ಣ ಅಂತ ಇದ್ದ. ಅವನು ಸ್ಪೀಡಾಗಿ ಓಡ್ ಬಂದು ಈ ಸಾವಿರ ರೇ ಅಂತಂದ. ನಾನು ಗಾಬರಾಗ್ಬಿಟ್ಟು, ಏನು ರೀ ಅದೇ ರೇ ಪೊಲೀಸರು ಬರ್ತಾರಂತೆ ಓಡಾಗ್ರೆ ಅಂತಂದ. ನಾನು ಇಲ್ಲಿಂದ ಜಂಪ್ ಹೊಡೆದು ಎಲ್ಲಿ ಓಡಾಗ್ಲಿ ಅವನು ಯಾ ಕಡೆ ಬರ್ತಾವ್ರಿ ಅಂತಂದೆ. ಅಲ್ಲೆಲ್ಲ ಮೇನ್ ರೋಡ್ ಕಡೆಯಿಂದ ಬರ್ತಾವ್ರಂತೆ ಓಡಾಗ್ರಿ ಅಂತ ಹೇಳಿ. ಅಯ್ಯೋ, ನಾನು ಹೆಂಡ್ತಿನ ಕರ್ಕೊಂಡು ಇದೇ ಸೀಟಿಂದ ಜಾಗ ಬಿಟ್ಟು ಆಟ ಇಲ್ಲ. ಆಮೇಲೆ ನೋಡಿದ್ರೆ ಏನು 4-5 ಜೀಪಲ್ಲಿ ಪೊಲೀಸ್ಗಳು ಎಲ್ಲ ಬಂದು ಇಲ್ಲೆಲ್ಲ ಸರ್ಚಿಂಗು ಎಲ್ಲ ಹುಡುಕ್ತವ್ರೆ. ಯಾರೋ ಇಲ್ಲಿಂದ ಹಾಕೊಟ್ಬಿಟ್ಟವ್ರೆ, ಥಿಯೇಟ್ರಲ್ಲಿ ಇರ್ತಾರೆ ಇವರು ಬನ್ನಿ ಅಂತ. ಆಮೇಲೆ ನಮ್ಮಪ್ಪ, ನಂದು ಬುಲೆಟ್ ಇತ್ತಲ್ಲ, ಬುಲೆಟಲ್ಲಿ ಇಲ್ಲಿಂದ ಹೋಗಿ ನಾಗಮಂಗಲ ರೋಡಲ್ಲಿ ಆ ಬೆಳ್ಳೂರು ಕ್ರಾಸಲ್ಲಿ ಒಂದು ಹೋಟ್ಲಿತ್ತು, ಅಲ್ಲೊಳಗೆ ಬಚ್ಕೊಂಡು ಕೂತ್ಕೊಂಡ್ಬಿಟ್ಟು. ಅಷ್ಟರಲ್ಲಿ ಪೊಲೀಸವರೆಲ್ಲ ಬಂದು ಇಲ್ಲೆಲ್ಲ ಇಲ್ಲ ಅನ್ನೋದನ್ನು ಸೃಷ್ಟಿ ಮಾಡಿದ್ರು ಎಲ್ಲ. ಆಮೇಲೆ ಏನು ರಾಂಗ್ ಮೆಸೇಜ್ ಆಗೋಯ್ತೆ ಅಂತ ಹೇಳಿ ಆಮೇಲೆ ಹೋಗಿದ್ದು. ಅಂಥ ಎಪಿಸೋಡು ಈ ಜಾಗದಲ್ಲಿ ನಡೆದಿತ್ತು. ಇವತ್ತು ಪರಿಮಳ ಅವರು ನಿಮ್ಮನ್ನು ಮತ್ತು ಅವರ ಕುಟುಂಬ ಯಾವ ರೀತಿ ನೋಡುತ್ತೆ?
ಈಗ ನಾನು ಅವರು ನಮ್ಮ ಅತ್ತೆ ಮಾವ ನನ್ನನ್ನು ಅವ್ರ ಮನೆಯ ದೊಡ್ಡ ಮಗನ ಥರನೇ ಫೀಲ್ ಮಾಡ್ತಾರೆ, ಇವಾಗ ಸಂತೋಷ ಪಡ್ತಾರೆ, ಹೆಮ್ಮೆಯಿಂದ ಹೇಳ್ತಾರೆ. ಸಿಕ್ಕಿದ್ರೆ ಆ ಥರ ಹಳೆಯ ಸಿಗಬೇಕು, ನಾನು ಹುಡುಗರು ಸಿಗ್ತಾ ಇರಲಿಲ್ಲ, ಏನು ಲಕ್ಕು ನಮ್ಮ ಮಗಳಿಗೆ ನೋಡಿ ಸರಿ ಕ್ಯಾಚ್ ಹಾಕೋಬಿಟ್ಲು ಅವಾಗ ಅಂತಾರೆ. ಪಾಪ ಅವಳೇಲಿ ಕ್ಯಾಚ್ ಹಾಕೊಂತಾಳೆ, ನಾವು ಕ್ಯಾಚ್ ಹಾಕೊಂಡಿದ್ದು ಅದನ್ನು. ಹಾಗೆ ಋಣಾನ್ ಬಂದಾಯಿತು, ಆಯಿತು.